ಮುಂಜಾನೆ ಮಂಜಲ್ಲಿ ಅನ್ನೋ ಥರ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ನಾವು ಫಸ್ಟು ಹೋಗಿದ್ದು ನಮ್ಮ ಮನೆ ದೇವಸ್ಥಾನಕ್ಕೆ. ಈಗ ಕಾರ್ತಿಕ ಮಾಸ ಇರೋದ್ರಿಂದ ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ವೇಮಗಲ್ ಹತ್ರ ಇರೋ ಸೀತಬೈರೇಶ್ವರ ಸ್ವಾಮಿ. ಆಲ್ಮೋಸ್ಟ್ ಒಂದು ಗೌಡಸ್ಗೆ ಒಂದು 50% ಗೌಡಸ್ಗೆ ಎಲ್ರಿಗೂ ಸೀತಬೈರೇಶ್ವರ ಸ್ವಾಮಿನೇ ಮನೆ ದೇವರಾಗಿರುತ್ತೆ. ನಾವು ಕೂಡ ನನ್ನ ಮೊದಲನೇ ವ್ಲಾಗ್ ಮನೆ ದೇವಸ್ಥಾನದಿಂದನೇ ಶುರು ಮಾಡೋಣ ಅಂತ ಅಂದ್ಕೊಂಡು ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ನೋಡಿ, ಫಸ್ಟು ನಿಮಗೆ ಕಂಬ ಕಾಣಿಸುತ್ತೆ. ಇಲ್ಲಿಂದ ಮುಂದಕ್ಕೆ ಹೋದರೆ ನಿಮಗೆ ದೇವಸ್ಥಾನ, ಅಲ್ಲಿ ಹಿಂದಗಡೆ ಹೋದರೆ ನಿಮಗೆ ನಾಗರಕಟ್ಟೆ ಕಾಣುತ್ತೆ. ಇದೆಲ್ಲವನ್ನು ಪೂಜೆ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಸೋಮವಾರ ಆಗಿರೋದ್ರಿಂದ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು. ಸೋಮವಾರ ಜಾಸ್ತಿ ಜನ ಇರ್ತಾರೆ. ಸೊ ಆ ಜನನ ಅವಾಯ್ಡ್ ಮಾಡಲಿಕ್ಕೆ ಅಂದ್ಬಿಟ್ಟು ನಾವು ಭಾನುವಾರ ಹೋಗ್ತೀವಿ. ಪ್ರತಿ ವರ್ಷವೂ ಭಾನುವಾರ ಹೋಗ್ತೀವಿ. ನನ್ನ ಮಗ ಇಣಕಿ ನೋಡ್ತಾ ಇದ್ದಾನೆ ದೇವ್ರನ್ನ. ಹಾಗೆ ಮುಂದೆ ಬಂದರೆ ನಿಮಗೆ ಈಶ್ವರ ಕಾಣಿಸುತ್ತೆ. ಆ ಈಶ್ವರದಲ್ಲಿ ದೀಪ ಎಲ್ಲ ಹಚ್ಚಿದ್ರು. ನಾವು ಅದನ್ನು ಮುಗಿಸ್ಕೊಂಡು ಒಂದು ಕಾರ್ ಪೂಜೆ ಮಾಡೋಕ್ಕೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಾವು, ನಮ್ಮ ಮಾವ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಮೈದ ಎಲ್ಲರೂ ಇದ್ದಾರೆ. ಪೂಜೆ ಮುಗಿಸ್ಕೊಳಕ್ಕೆ 500 ಬಂದಿದ್ದರು. ಸರಿ, ಅವರು ಹೊಸ ಕಾರ್ ತೊಗೊಂಡಿದ್ರು. ಅವ್ರದ್ದು ಹೊಸ ಕಾರ್ ಪೂಜೆ, ನಮ್ಮದು ಆಲ್ರೆಡಿ ಕಾರ್ ಇದ್ದಿದ್ದರಿಂದ ಅದನ್ನೇ ಪೂಜೆ ಮಾಡ್ಕೊಂಡ್ವಿ, ಇರಲಿ ಅಂತ. ಸೀದಾ ಕೆಳಗಡೆಗೆ ಬಂದರೆ ನಮಗೆ ಗಂಗಮ್ಮ ಕಾಣಿಸುತ್ತೆ. ಅಲ್ಲಿ ಇದು ಹಳೆ ದೇವಸ್ಥಾನ. ಇದಕ್ಕೂ ಹೋದ ವರ್ಷಗೆ ಹೊಸ ದೇವಸ್ಥಾನ ಮಾಡಿದರು. ಇದು ಹೊಸ ದೇವಸ್ಥಾನ. ಸೀದಾ ಅಲ್ಲಿಂದ ಹೊರಟಿದ್ದೆ ಕೈವಾರಕ್ಕೆ. ಕೈವಾರ ಮನೆ ದೇವಸ್ಥಾನಕ್ಕೆ ಹೋದ್ಮೇಲೆ ಕೈವಾರ ಮಿಸ್ ಮಾಡೋದೇ ಇಲ್ಲ. ತಾತಯ್ಯನವರ ದರ್ಶನ ಪಡ್ಕೊಂಡು ಅಲ್ಲಿಂದ ಬಳೆ ತೊಡಿಸ್ಕೊಂಡು, ಬಳೆ ಅಂತೂ ಮಿಸ್ ಮಾಡೋದೇ ಇಲ್ಲ. ಬಳೆ ತೊಡಿಸ್ಕೊಂಡು ಸೀದಾ ಹೋಗಿದ್ದೆ ನಮ್ಮ ಪ್ರಕೃತಿ ಮಾಡಿರುವಂತಹ ಗರುಡ. ಇಲ್ಲಿಂದ ನೋಡಿದ್ರೆ ನಮಗೆ ಕಲ್ಲಲ್ಲಿ ಮಾಡಿರೋ ಗರುಡ ಕಾಣಿಸುತ್ತೆ. ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.